ಕೇಳ್ಬೋದು. ಇಲ್ಲ 4 ಲಕ್ಷ ರೆಡಿ ಆಗ್ತದೆ, ಇವ್ರ ಹೆಂಗೆ 5 ಲಕ್ಷ 6 ಲಕ್ಷ ಹೇಳ್ತಾರ ಅಂತ ಕೇಳ್ಬೋದು. ಗೊಬ್ಬರ ಹೆಚ್ಚು ಯೂಸ್ ಮಾಡೋದ್ರಿಂದ ಅದ್ರ ಲಾಭ ಅದ. ಗೊಬ್ಬರ ಹೆಚ್ಚು ಹಾಕಿಸ್ತೇವೆ ಅಂದ್ರೆ ಅದೇ ಕಾರಣ. ಅವ್ರಿಗೆ ಏನೋ ಎಲ್ಲ ಹೇಳ್ಕೊತ ಕೂತ್ರ ಆಗಲ್ಲ ಅವ್ರಿಗೆ. ಈ ತರ ಚಿಗುರ ತೆಳಗಡೆ ಬರ್ತಾವ, ಇಲ್ಲಿ ಸಣ್ಣ ಬರ್ತಾವ. ಸಣ್ಣ ಬಂದಿದ್ದು ಪಟ್ನೆ ತೆಗೆದು ಹೋಗಿ ಬಿಡಕಂದ್ರೆ ಈ ತರ ಬೆಳೆಯುವಂತ ಎಲ್ಲಿ ಸರಿಯಾಗಿ ಬೆಳಿತಾವ. ಈಗ ಡ್ರ್ಯಾಗನ್ ಫ್ರೂಟ್ ಮಾಡಿ ಆದ್ಮೇಲೆ ಡ್ರ್ಯಾಗನ್ ಫ್ರೂಟ್ ನಿರ್ವಹಣೆ ಯಾವ ತರ ಮಾಡ್ಕೊಂತ ಹೋಗ್ಬೇಕ್ರಿ? ಏನೇನು ಮೇಂಟೆನೆನ್ಸ್ ಇರುತ್ತೆ ನನಗೆ ಇದ್ರ ಒಳಗೆ? ನಿರ್ವಹಣೆ ಅಂದ್ರೆ ನೋಡಿ, ಕಂಟಿನ್ಯೂಸ್ ಆರ್ಗ್ಯಾನಿಕ್ ಲಿಕ್ವಿಡ್ ಬರ್ತಾವ ಇದಕ್ಕೆ. ಹಂಗೆ ಒಂದ್ಸಲ ಬಿಡಬೇಕು ಡ್ರಿಪ್ನೋಗ, ಆಮೇಲೆ ಮತ್ತೆ ಒಂದ್ಸಲ ನೀರು ಹಂಗೆ ಬಿಡಬೇಕು. ನಾವು ಹೆಂಗೆ ಮಾಡ್ಕೋತೀವಿ ಆ ಥರ ಮ್ಯಾಲೆ ಚಿಹ್ನೆಗಳು ತೋರಿಸ್ತದ. ಇದನ್ನ ಮ್ಯಾಲೆ ಲಕ್ಷಣ ಹೆಂಗೆ ತೋರ್ಸಕತ್ತ ನಿಮಗೆ ಮಾಡ್ಬೇಕನ್ನೋದು ಮನಸ್ಸು ಬರ್ತದ. ಅದೇ ರೀ. ಈಗ ನಾನು ಹಣ್ಣುಗಳನ್ನೆಲ್ಲ ತಕೊಂಡಾದ್ಮೇಲೆ ನಾನು ಪ್ರೂನಿಂಗ್ ಮಾಡ್ಕೋಬಹುದಾ? ಪ್ರೂನಿಂಗ್ ಮಾಡ್ಕೋಬಹುದು. ಪ್ರೂನಿಂಗ್ ಮಾಡ್ಕೋಬಹುದಂದ್ರೆ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇತ್ತು, ಒಳ್ಳೆ ನಿಮ್ಗೆ ಇಳುವರಿ ಬಂದಿತ್ತಪ್ಪ ಅಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ನಿಮ್ಗೆ ಹೊರಗಿನ ಆರ್ಡರ್ ಬರ್ತಾವೆ, ನಮಗೂ ಸಸಿ ಕೊಡ್ರಿ ಅಂತ. ನಿಮ್ಮಲ್ಲಿ ಇಳುವರಿ ಇಲ್ಲ, ಹೊಸ ವೆರೈಟಿ ಇಲ್ಲ, ಯಾವುದು ಇದು ಇಂಪ್ರೂವ್ಮೆಂಟ್ ಇಲ್ಲಪ್ಪ ಅಂದ್ರೆ ಸರಿಯಾಗಿಲ್ಲ ಅಂದ್ರೆ ಯಾರು ಕೇಳಂಗಿಲ್ಲ ಅದಕ್ಕೆ. ಹಿಂಗೆ ನಾವು ಫಸ್ಟ್ ವರ್ಷ ಹಿಡಿದೇ ಕೊಡಕ್ಕೆ ಸ್ಟಾರ್ಟ್ ಮಾಡೇವು. ಅವ್ರ ಪ್ಲಾಟ್ ಬೆಳೆಸು. ನಿಮ್ಮಲ್ಲಿ ನೀವು ಸಸಿ ಕೊಡ್ಬೇಕಾರೆ, ನೀವು ಪ್ರೂನಿಂಗ್ ಮಾಡ್ಬೇಕಾದ್ರೆ, ಬೇರೆದು ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಅದು ಗೈಡೆನ್ಸ್ ಕೊಡೋ ಕೆಪಾಸಿಟಿ ಬೇಕು. ಏನು ಕೊಡ್ಬೇಕು ನೀವು ಟೆಕ್ನಿಕಲ್ ತೊಗೊಂಡಿರ್ಬೇಕು ಅದಕ್ಕೆ. ಅಂದ್ರೆ ಬೇರೆದ್ರು ಕೊಡ್ಬೇಕು. ಯಾಕಂದ್ರೆ ಅದ್ರ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಮಾಡ್ಬೇಕಾದ್ರೆ. ಸುಮ್ಮನೆ ನೀವು ಅಗಿ ಕೊಟ್ಟು ಕೂತ್ರಿ ಅವ್ರ ಪಾಪ ಲಾಸ್ ಆದ್ರಂದ್ರೆ ನಿಮ್ಗೆ ಉಪಯೋಗ ಆಗಲ್ಲ ಅದನ್ನ. ಅದೇ ರೀ. ಈಗ ನಾನು 1 ಎಕರೆ ಮಾಡ್ಬೇಕಂದ್ರೆ ನೀರಾವರಿ ಬಂತು, ಗಿಡಗಳು ಆಯ್ತು, ಕಂಬ ಆಯ್ತು, ಟೋಟಲ್ ಓವರ್ ಆಲ್ ಎಷ್ಟು ಖರ್ಚು ಬರುತ್ತೆ ಸರ್? ಈಗ ನಾ ಹೇಳ್ತೀನಲ್ರಿ, 5 ರಿಂದ 6 ಲಕ್ಷ ಬರ್ತೈತೆ ಅಂತ. ಯಾಕೆ ಬರ್ತೈತೆ ಅಂದ್ರ ಈಗ ತಿಪ್ಪಿ ಗೊಬ್ಬರ 20,000 ರೂಪಾಯಿ ಒಂದು ಲಾರಿ ಗಾಡಿ ಗೊಬ್ಬರ. ಹೌದಾ? ನೀವು ಒಂದ್ ಗಾಡಿ ಗೊಬ್ಬರ ಹಾಕಿದ್ರೆ 3-4 ಲಕ್ಷ ಮುಗಿತದ. ನಾವ್ ಹೇಳದಷ್ಟು ಗೊಬ್ಬರ ಹಾಕಿದ್ರೆ 5 ರಿಂದ 6 ಲಕ್ಷ ಬರ್ತಂದ್ರೆ ಗೊಬ್ಬರ ಹಾಕೋದ್ ಮೇಲೆ ಡಿಪೆಂಡ್ ಅದು. ಈ ಪೈಪ್ಗಳು ಡಬಲ್ ಹೇಳಿದ ಮೇಲೆ ಡಿಪೆಂಡ್ ಖರ್ಚು ಬರೋದ್ರ. ನಾವ್ ಹೇಳದಂಗ ಮೇಂಟೈನ್ ಮಾಡ್ಲಿಲ್ಲಪ್ಪ ಅಂದ್ರ ಈ ಕಂಬದೊಳಗೆ ತಂತಿ ಪೂರಿ 3 mm ಹಾಕಿದ್ರೆ ಅಲ್ಲಿ 50 ರೂಪಾಯಿ ಉಳಿತೈತಿ ನಿಮ್ಗೆ. ಓಕೆನಾ? ಇದ್ರೊಳಗೆ ತಂತಿ ಕರೆಕ್ಟ್ ಹಾಕ್ಲಿಕ್ಕಂದ್ರೆ ಅಲ್ಲಿನೂ ಒಂದು 50 ರೂಪಾಯಿ. ಟೋಟಲ್ ಇದ್ರೊಳಗೆ ಸಟ್ಟಿನೊಳಗೆ ನಿಮ್ಗೆ 100 ರೂಪಾಯಿ ಉಳಿತೈತಿ. ಈಗ ನಮ್ಮ 450 ರಿಂದ 500 ರೂಪಾಯಿ ಜೋಡಿ ನಮ್ಗೆ ಕೊಟ್ಟಾರ ತೆಳಗಿನ ಮೇಲೆ ಕೊಡಿ. ಅಲ್ಲಿ 100 ರೂಪಾಯಿ ಉಳಿದಾಗ ನಿಮ್ಗೆ 1500 ರೂಪಾಯಿಲಿಂದ 1.5 ಲಕ್ಷ ಉಳಿತಲ್ಲ. 1 ಎಕರೆಗೆ 50,000 ಉಳಿತ. ಅಲ್ಲಿ ಡ್ರಿಪ್ನಾಗ ಸಿಂಗಲ್ ಡ್ರಿಪ್ ಮಾಡಿದ್ರೆ ಅಲ್ಲಿ ಒಂದು 10-20 ಉಳಿತದ. ತಿಪ್ಪಿ ಗೊಬ್ಬರ ಹಾಕೋದು ನಾವು ಹೇಳ್ದಂಗೆ ಹಾಕ್ಲಿಕ್ಕೆ ಕಡಿಮೆ ಹಾಕಿದ್ರೆ ಮತ್ತೆ ಅಲ್ಲಿ ಒಂದೇ ಲಾರಿ ಹಾಕಿರಪ್ಪ ಗೊಬ್ಬರ ಅಲ್ಲಿನೂ ಕಡಿಮೆ ಆಗ್ತದೆ. ನಾವು ಒಂದು 2-3 ಕ್ಯಾರೆಟ್ ಹಾಕ್ರಪ್ಪ ಮುಂದೆ ಕೆದರೋದಾಗುದಿಲ್ಲ, ಹಾಕೋದಾಗುದಿಲ್ಲ. ಆಳು ಲೇಬರ್ ಚಾರ್ಜ್ ಎಲ್ಲ ಭಾಳ ಹಾಕಿದ್ರೆ ಅಲ್ಲಿ ಒಂದು 2 ಲಕ್ಷ ರೂಪಾಯಿ ಗೊಬ್ಬರ ಬೇಕಾಗ್ತದೆ ಅದಕ್ಕೆ. ಮತ್ತೆ ಅದರಿಂದ 5 ಲಕ್ಷ 6 ಲಕ್ಷ ಅಂತ ಹೇಳ್ತೇವೆ. ಅವ್ರು ಕೇಳ್ಬೋದು, ಇಲ್ಲ 4 ಲಕ್ಷ ರೆಡಿ ಆಗ್ತದೆ, ಇವ್ರ ಹೆಂಗೆ 5 ಲಕ್ಷ 6 ಲಕ್ಷ ಹೇಳ್ತಾರ ಅಂತ ಕೇಳ್ಬೋದು. ತಿಪ್ಪಿ ಗೊಬ್ಬರದಾಗ ಕಾಸ್ಟ್ಲಿ ಹೆಚ್ಚಾಗ್ತದೆ. ಈ ಕಂಬದೊಳಗೆ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗ್ತದೆ. ಈ ಥರ ಸಿಸ್ಟಮ್ ಅದಾವ ಇದ್ರೊಳಗೆ. ಈಗ ಆಯ್ತು, ಡ್ರ್ಯಾಗನ್ ಫ್ರೂಟ್ ಬೆಳೆದಾಯ್ತು, ಎಲ್ಲ ಇದಾಯ್ತು. ಈಗ ಹಣ್ಣುಗಳು ಬಂದವೆ. ಹಣ್ಣುಗಳನ್ನ ನಾನು ಯಾವ ತರ ಮಾರ್ಕೆಟ್ ಮಾಡ್ಕೋಬೇಕು? ನೀವ್ ಯಾವ ತರ ಮಾರ್ಕೆಟ್ ಮಾಡ್ಕೊಂತಿದ್ದೀರಾ ಸರ್? ಮಾರ್ಕೆಟ್ ಅಂತ ನೋಡ್ರಿ, ನಮ್ಮ ಹಣ್ಣ ಕ್ವಾಲಿಟಿ ಹೆಂಗಿದ್ರೆ ನಾವು ಪರ್ಚೇಸ್ ಮಾಡ್ಕೋಬೇಕು. ಈ ತರ ಹಣ್ಣು ಪರ್ಚೇಸ್ ಮಾಡ್ಕೋಬೇಕು. ನಾವು ವ್ಯಾಪಾರಸ್ಥರಿಗೆ ಹೋಗಿ ಮೀಟ್ ಆಗಬೇಕು. ನಮ್ಮ ಹಣ್ಣು ಬಂದೈತೆಪ್ಪ, ಮೊದಲು ಕಷ್ಟಪಟ್ಟಿರೋದು ಹಣ್ಣು ವ್ಯಾಪಾರ ಆಗಲ್ಲ. ಎಲ್ಲಿ ಸ್ವಲ್ಪ ಹತ್ತದವ್ರಿಗೆ ಕಷ್ಟ ಆಗ್ತದೆ. 2 ಎಕರೆ 3 ಎಕರೆ ದಾಟಿದ್ರೆ ಯಾವ್ದು ಕಷ್ಟ ಇಲ್ಲ, ಎಲ್ಲಿ ಬೇಕಾದ್ರೂ ಇದು ಮಾರ್ಬೋದು. ಇವ್ರು 1 ಎಕರೆ 1/2 ಎಕರೆ ಹಚ್ಚಿರಪ್ಪ ಅಂದ್ರೆ ಭಾಳ ಕಷ್ಟ ಆಗ್ತೈತೆ ಹಣ್ಣು ಮಾರ್ಕೊಳ್ಳೋದು. ಮೇನ್ ಇದನ್ನ ಎಷ್ಟು ಬೆಳಿತೀರಿ ಇಂಪಾರ್ಟೆಂಟ್. ಬೆಳೆದ್ರಾಗ ಎಷ್ಟು ಕಷ್ಟ ಆಗಿರ್ತದೆ, ಹಣ್ಣು ಮಾರ್ಕೊಳ್ಳೋಕೆ ಅಷ್ಟು ಕಷ್ಟ ಆಗ್ತದೆ. ಸ್ವಲ್ಪ ಹಚ್ಚಿದ್ರಿ ಅಂದ್ರೆ. ಜಾಸ್ತಿ ಹಚ್ಚಿರಿ ಅಂದ್ರೆ ಏನೂ ತೊಂದರೆ ಇಲ್ಲ ನಿಮ್ಗೆ ಯಾವುದು. ಎಲ್ಲಿ ಬೇಕಾದಲ್ಲಿ ನೀವು ಆರ್ಡರ್ ಬರ್ತೈತೆ ಕ್ವಾಲಿಟಿ ಇತ್ತಪ್ಪ ಅಂದ್ರೆ. ಈ ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂದ್ರೆ ನನಗೆ ಯಾವ ಮಂತ್ ಅಥವಾ ಯಾವ ಸೀಸನ್ ನಮಗೆ ಬೆಟರ್ ಸರ್? ಮಳೆಗಾಲ ಬೆಟರೋ ಅಥವಾ ಬೇಸಿಗೆಗಾನೋ ಅಥವಾ ಚಳಿಗಾಲನೋ? ಇವಾಗೇ ಬೆಸ್ಟ್ ಇದು, ನವೆಂಬರ್ ಡಿಸೆಂಬರ್. ಸಸಿ ಕೊಡೋರು ಕೊಡಬೇಕಾದ್ರೆ ಹೀಗೆ ಕೊಡ್ತಾರೆ. ಕಡ್ಡಿ ಕೊಡ್ಬೇಕಾರೆ, ಪ್ಲಾಂಟ್ ಕೊಡ್ಬೇಕಾದ್ರೆ ಹೀಗೆ ಕೊಡ್ತಾರ. ಹಣ್ಣು ಚಾಲೋದಾಗ ಕೊಡಲ್ಲ. ನೀವು ಜೂನ್ಗೆ ಸ್ಟಾರ್ಟ್ ಮಾಡ್ಬೇಕು ಹಚ್ಬೇಕಂದ್ರೆ ಇವಾಗ ತೊಗೊಂಡು ನೀವು ಒಂದು ಸ್ವಲ್ಪ ಹಾಕೊಂಡು ನಾವು ನರ್ಸರಿ ಅಂದ್ರೆ ಈಗ ಅಗಿ ಬೇಡದವ್ರಿಗೆ ಅಗಿ ಕೊಡ್ತೇವೆ, ಅಗಿ ಕೊಡಲ್ಲ ಅಂತ ಹೇಳ್ತೇವೆ. ಕಡ್ಡಿ ತಗೋರಿ, ಅಗಿ ಮಾಡೋ ಸಿಸ್ಟಮ್ ನಾವು ನಿಮಗೆ ಹೇಳ್ತೇವೆ, ನೀವು ಮಾಡ್ಕೋರಿ, ಅದ್ರಾಗ ದುಡ್ಡು ಉಳಿಸ್ಕೋರಿ. ಮತ್ತೆ ಡೈರೆಕ್ಟ್ ಆಗಿ ನಾವು ಮಾಡ್ಕೊಟ್ಟೆ ಅಂದ್ರೆ ಮತ್ತೆ ನಾಳೆ ನೀವು ಯಾರಿಗಾರು ಕೊಡ್ಬೇಕಾದ್ರೆ ನೀವು ಹೆಂಗೆ ಹೇಳೋರು ಅವ್ರಿಗೆ? ಅನುಭವ ಹೆಂಗೆ ತಗೊಳ್ಳೋರು? ನಾವು ಆಗಿ ಕಡ್ಡಿ ಪ್ಲಾಂಟ್ ಕಟ್ ಮಾಡಿದ್ರೆ ಅಂದ್ರೆ ಮಣ್ಣು ಹಾಕೋದೆಷ್ಟು, ಖಾತ್ ಹಾಕೋದೆಷ್ಟು, ಪ್ಲಾಸ್ಟಿಕ್ ಹಾಕದೆ ಯಾವ್ದು ಬೇಕು, ಅದು ಹಣ್ಣು 2 ತಿಂಗಳಲ್ಲಿ ಬರೋರಿಗೆ ಏನೇನು ಮೇಂಟೆನ್ಸ್ ಮಾಡಕ್ಕೆ ಹಚ್ಚಿರ್ತೀವಿ ಅದು ನಿಮ್ಗೆ ಗೈಡೆನ್ಸ್ ಬರ್ತೈತಿ. ಆಮೇಲೆ ನೀವು ಕೊಡೋರಿಗೆ ಹೇಳಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಾವು ಕಡ್ಡಿ ತೊಗೊಂಡು ಪ್ಲಾಂಟ್ ಅವ್ರಿಗೆ ನಾವು ಮಾಡೋ ವಿಧಾನ ಅವ್ರಿಗೆ ಹೇಳ್ತೇವೆ. ಒಟ್ಟು ದುಡ್ಡು ಅವ್ರದ್ದು ಕಸ್ಕೊಂಡು ತೊಗೊಳಲ್ಲ. ಸಸಿನೇ ನಾವು ಮಾಡ್ಕೊಟ್ಟಪ್ಪ ಅದನ್ನ ದುಡ್ಡು ಕಾಸ್ಟ್ಲಿ ಹೇಳ್ತೇವೆ, ಮತ್ತೆ ಅವ್ನು ಮಾಡ್ಲಾರ್ದ್ರೆ ಏನು ಮಾಡಕ್ಕೆ ಸಾಧ್ಯತೆ ಅದಕ್ಕೆ ಪ್ಲಾಂಟ್ ತೋರಿ ಈ ಸಂತ ರೆಡಿ ಮಾಡ್ಕೊಡ್ರಿ ಅಂತ ಹೇಳ್ತೇವೆ ನಾವು. ಈ ಡ್ರ್ಯಾಗನ್ ಫ್ರೂಟ್ ಒಳಗೆ ನನಗೆ ದೊಡ್ಡ ಸವಾಲಪ್ಪ ಅಂದ್ರೆ ಏನ್ ಸವಾಲು ಬರ್ಬೋದು ಸರ್ ನನಗೆ? ಸವಾಲತ್ತ ಅಂದ್ರೆ ನೋಡ್ರಿ, ಇದ್ರಾಗ ಫಸ್ಟ್ ಹಣ್ಣು ಬಂದಾಗ ಸ್ವಲ್ಪ ಸವಾಲು ಬರ್ತೈತಿ. ಫಸ್ಟ್ ಸ್ಟಾರ್ಟ್ ಆಗ್ತದಲ್ಲ ಹಣ್ಣು ಮೂದಾಗ, ಅವಾಗ ಮಾವಿನ ಹಣ್ಣು ಇರ್ತದೆ ಜಾಸ್ತಿ. ಆಮೇಲೆ ಇದು ಡ್ರ್ಯಾಗನ್ ಫ್ರೂಟಿಗೆ ಪ್ರತಿ ವರ್ಷ ಇಮಿಡಿಯೇಟ್ಲಿ ಎಲ್ಲಾರ ಪ್ಲಾಟಿಗೆ ಒಂದೇ 80 ಟೈಮ್ ಸೆಟ್ಟಿಂಗ್ ಆಗಿರ್ತೈತಿ. ಅವಾಗ ಪ್ರತಿ ವರ್ಷ 3 ವರ್ಷ ಆಚೆ ಕಡೆ ನನಗೆ ರೇಟ್ ಕಡಿಮೆ ಸಿಕ್ಕೈತಿ. ಅದು ಒಂದು ಫಸ್ಟ್ ಕ್ರಾಪಿಗೆ ರೇಟ್ ಕಡಿಮೆ ಸಿಗ್ತದೆ. ಅವಾಗ ಮಾರಾಟದವರು, ವ್ಯಾಪಾರದವ್ರು ತೊಗೊಳೋರು ಫೋನ್ ಮಾಡ್ತಾರೆ. ಮಳೆ ಮರ್ದಿವ್ಸ ಫೋನ್ ಮಾಡಕ್ಕೆ ಹೋರ ಅವ್ರನ್ನ ಫೋನೇ ಬಂದ್ ಮಾಡಿಬಿಡ್ತಾರ ಅವ್ರು. ಯಾಕಂದ್ರೆ ಎಲ್ಲ ಕಡೆ ಹಣ್ಣು ಜಾಸ್ತಿ ಇರ್ತಾವೆ. ಅವಾಗ ಎಲ್ಲಾರ್ದು ಹಣ್ಣು ಒಮ್ಮೆಗೆ ಬಂದಿರ್ತಲ್ಲ, ಹಿಂಗಾಗಿ ಸ್ವಲ್ಪ ತ್ರಾಸ ಆಗ್ತದ ಒಂದು ಕಟ್ಟಿಂಗ್ ಫಸ್ಟಿಗೆ. ಆಮೇಲೆ ಮತ್ತೇನಿಲ್ಲ, ಎಲ್ಲಾರ್ದು ಅವನಿಗೆ ಮಳೆ ಇತ್ತು, ನಮ್ಗೆ ಮಳೆ ಇಲ್ಲಪ್ಪ, ಹಿಂದೆ ಮುಂದೆ ಮಳೆ ಮೇಲೆ ಹಿಂದೆ ಮುಂದೆ ಹಣ್ಣು ಸೆಟ್ಟಿಂಗ್ ಆಗ್ತಾವ. ಒಂದು ಲೆವೆಲ್ 70, 80, 100 ರೂಪಾಯಿ. ಈ ವರ್ಷ 120 ತನಕ ರೇಟ್ ಆಗ್ಯಾವ. ಮೊದಲೇ ವರ್ಷ 160, 70 ತನಕ ರೇಟ್ ಆಗ್ಯಾವ. ಅದಕ್ಕೆ ಫಸ್ಟ್ ಕ್ರಾಪಿಗೆ ನಮ್ಗೆ 200, 250, 150 ಹಿಂಗೆ ರೇಟ್ ನಮಗೆ ಸಿಕ್ಕವ.
ಈಗ ಕೆಲವೊಬ್ರು ಡ್ರ್ಯಾಗನ್ ಫ್ರೂಟ್ ಮಾಡಿ ಕೈ ಸುಟ್ಕೊಂಡಾರ್ರಿ. ಈಗ ನೀವು ಲಾಭ ನಿರೀಕ್ಷೆ ಚೆನ್ನಾಗಿ ತಗೊಂಡಿದ್ರಿ ಅಂದ್ರೆ ಅವ್ರು ಯಾಕೆ ಕೈ ಸುಟ್ಕೊಂಡ್ರು, ನೀವ್ ಯಾಕೆ ಲಾಭ ಮಾಡ್ಕೊಂಡ್ರಿ ಸರ್? ನಾವ್ ಯಾಕೆ ಲಾಭ ಮಾಡ್ಕೊಂಡು ನೀವು ಕೇಳೋ ಪ್ರಶ್ನೆ ಏಕದಮ್ ಕರೆಕ್ಟ್ ಪರ್ಫೆಕ್ಟ್ ಐತಿ. ಇದು ಮೇನ್ ಒಂದು ಹೊರೈಟಿ ಇಂಪಾರ್ಟೆಂಟ್. ಹೌದಾ, ಹೊರೈಟಿ ಒಳಗೆ ನಿಮಗೆ ಅಗಿ ಸಸಿ ಕೂಡ ಇಂಪಾರ್ಟೆಂಟ್. ಹೊರೈಟಿ ಎಷ್ಟು ಇಂಪಾರ್ಟೆಂಟ್, ಅಗಿ ಸಸಿ ಕೂಡ ನಿಮಗೆ ಕಡ್ಡಿ ಕೊಡವನು ಅಷ್ಟೇ ಇಂಪಾರ್ಟೆಂಟ್ ಇರಬೇಕು. ಕೊಡವನಿಗೆ ಗೈಡೆನ್ಸ್ ಇದ್ರೆ ನೀವು ಅವನ ಹತ್ರ ತಗೋರಿ, ಇಲ್ಲ ತಗೋಬೇಡ್ರಿ, ಉಪಯೋಗ ಅಲ್ಲ. ನಿಮಗೆ ಮಾಡೋದೇ ಗೊತ್ತಿರಲ್ಲ, ನೀವು ಅವನ ಮೇಲೆ ಅವಲಂಬನೆ. ಸಸಿ ತೊಗೊಂಡೋದ್ರಿ ಏನಪ್ಪ ಇವ್ 50 ಕೊಡ್ತಾನ 20 ಕೊಡ್ತಾನ ಅಂತ ತೊಗೊಂಡೋದ್ರಪ್ಪ ಅಂದ್ರೆ ಅಲ್ಲಿ ಗೊತ್ತ ಹೆಂಗಾಗ್ಬೇಕು ನೀವು ಮಾಡ್ಬೇಕು ಏನು ಅನ್ನೋದು. ಅದೇ ಮೇನ್ ಆಗ್ತದೆ, ಅಲ್ಲೇ ಲಾಸ್ ಆಗ್ತಾರ ಅವರು. ಹೊರೈಟಿನೂ ಫೇಲ್ ಐತಿ, ಮಾಡೋದು ಗೊತ್ತಿಲ್ಲ ಅಂದ್ರಕ ಆಮೇಲೆ ಕೊಳೆ ರೋಗ ಬರ್ತದ, ಫಂಗಸ್ ಬರ್ತದ. ಏನಾರ ಬಂದು ನೀರ್ ಬಿಡಲ್ ಹೆಚ್ಚು ಕಡಿಮೆ ಆಗಿ ಬೇಡ, ನೀವ್ ಏನ್ ಮಾಡಲ್ ಹೆಚ್ಚು ಕಮ್ಮಿ ಆಗಿ ಹಿಂಗಾಗಿ ಗೊತ್ತಾಗ್ಲಾರ್ಕ ಲಾಸ್ ಆಗಿಬಿಡ್ತದ. ಪರ್ ಕೆಜಿ ಎಷ್ಟೆಷ್ಟು ನೀವು ಮಾರಾಟ ಮಾಡಿದಿರಿ? ಪರ್ ಕೆಜಿ ಅಂದ್ರೆ ನೋಡ್ರಿ, ಮೊದಲೇ ವರ್ಷ 200-250 ತನಕ ಸಿಕ್ಕಾವ ನಮಗ. ಪರ್ ಕೆಜಿ 150 ಸಿಕ್ಕೈತಿ. ಒಂದೇ ತರ ಲೆವೆಲ್ ರೇಟ್ ಸಿಗಂಗಿಲ್ಲ. ಲಾಸ್ಟ್ ಟೋಟಲ್ ನಮ್ಗೆ ಎಷ್ಟು ಟನ್ನಿಗೆ ನಮ್ಗೆ 17 ಟನ್ ಇಳುವರಿ ಬಂದಾಗ 26 ಲಕ್ಷ ರೂಪಾಯಿ ಬಂತು. ರೇಟ್ 250 ಸಿಗುತ್ತದೆ. ಯಾರಲ್ಲಿ ಹಣ್ಣಿಲ್ಲ ನಮ್ಮಲ್ಲಿ ಹಣ್ಣು ಬರ್ತದೆ. ನಾವು ತಿಪ್ಪಿ ಗೊಬ್ಬರ ಹೆಚ್ಚು ಹಾಕ್ರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಸೀಸನ್ ವೈಸ್ ನಿಮ್ಗೆ ಎಲ್ಲಾರದ ಹಣ್ಣು ಬರ್ತದ. ನಮ್ಮಲ್ಲಿ ಹಣ್ಣು ಸೀಸನ್ ನಡುವು ಒಂದ್ ಬಿಡ್ತದ. ಕಳಗೈ ಬಂತ ಅಂತಾರಲ್ಲ, ಅಲ್ಲಿಂದ ಇಲ್ಲಿ ಹಣ್ಣು ಇದು 8 ಕ್ವಿಂಟಲ್ 1 ಟನ್ ಮಾಲ್ ಬರ್ತದ. ಆ ಮಾಲಿಗೆ 100-120 ರೂಪಾಯಿ ರೇಟ್ ಸಿಗ್ತಾವ ನಮ್ಗೆ ಈ ವರ್ಷ ಸಿಕ್ಕಿದ್ದು. ಗೊಬ್ಬರ ಹೆಚ್ಚು ಯೂಸ್ ಮಾಡೋದ್ರಿಂದ ಅದ್ರ ಲಾಭ ಅದ. ಗೊಬ್ಬರ ಹೆಚ್ಚು ಹಾಕಿಸ್ತೇವೆ ಅಂದ್ರೆ ಅದೇ ಕಾರಣ. ಅವ್ರಿಗೆ ಏನೋ ಎಲ್ಲಾ ಹೇಳ್ಕೊತ ಕೂತ್ರ ಆಗಲ್ಲ ಅವ್ರಿಗೆ. ಮೊದ್ಲೇ ಎಲ್ಲ ಹೇಳ್ದೇವಪ್ಪ ಅಂದ್ರೆ ಅದು ಮಾಡೋದು ಕೈ ಬಿಟ್ಬಿಡ್ತಾರ ಅವ್ರು. ಹಿಂಗಾಗಿ ಮೊದ್ಲೇ ನಾವ್ ಹೇಳ್ದಂಗ್ ಮಾಡ್ರಿ ಅಂತ ಕಂಡೀಷನ್ ಒಂದ್ ನಮ್ದು ಫಸ್ಟ್ ಅವ್ರಿಗೆ. ಇಲ್ಲಿಂದ ಟೋಟಲ್ ಆಗಿ ಲಾಭ ಏನ್ ತಗೊಂಡಿದ್ರ ಸರ್ ನೀವು ಈಗ ಒಂದು 5 ವರ್ಷದಲ್ಲಿ? ನೋಡ್ರಿ, 5 ವರ್ಷ ಅಂದ್ರೆ ನಾವು ಮೊದಲನೇ ವರ್ಷ 26 ಲಕ್ಷ ತಗೊಂಡಿವಿ ಅಂತ ಹೇಳಿದೆ ನಿಮ್ಗೆ. ನಾವು ನಿರೀಕ್ಷೆ ನಮ್ದು 8-9 ಲಕ್ಷ ಆಗ್ತೋ ಇಲ್ಲೋ, ನಾವು ಹಾಕಿದ್ರೆ ಬರ್ತದಿಲ್ಲ ಅಂತ ಭಯ ಪಟ್ಟಿದ್ದೀವಿ. ಬಟ್ ನಾವೆಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಮಾಡೋದ್ರಿಂದ, ಗೊಬ್ಬರ ಬಹಳ ಅತಿ ಹೆಚ್ಚಾಕೋದ್ರಿಂದ, ತಿಪ್ಪಿಗೊಬ್ಬರ ಸರಿಯಾಗಿ ಯೂಸ್ ಮಾಡಿ, ಡ್ರಿಪ್ ಡಬಲ್ ಮಾಡಿ, ಮತ್ತೆ ಲಿಕ್ವಿಡ್ಗಳೆಲ್ಲ, ಯಾಕಂದ್ರೆ 4 ತಿಂಗಳು ಅಡ್ಡಾಡಿದ ಅಭ್ಯಾಸದಿಂದ ನಮ್ಗೆ ಸಕ್ಸಸ್ ಅದೇ. 4 ತಿಂಗಳು ಅಡ್ಡಾಡಿ ಏನ್ ಕೊಟ್ಟ ಇವಂದು. ಇವಾಗ ಎಷ್ಟು ವರ್ಷದ ಪ್ಲಾಟ್ ಅದ, ಎಷ್ಟು ಸಸಿ ಬೆಳೆದಾವ, ಎಷ್ಟು ಎಲಿ ಹಿಗ್ಗ್ಯಾವ, ಎಷ್ಟು ಯಾವ್ದು ಹೊರೈಟಿ ಅದ, ಎಷ್ಟು ಏನೇನು ಬೆಳೆದ ಅನ್ನೋದು ಒಂದು ಪೂರ್ತಿ ಅವ್ನು ಕೇಳ್ಬೇಕು. ನಾವು ನಡು ಮಾತಾಡಿದ ಅವ್ನು ಏನು ಹೇಳಲ್ಲ, ನಮ್ಕಿಂತ ಇವನೇ ಶರಣ ಅಂತ ನಮ್ಗೆ ಏನು ಹೇಳಕ್ಕೆ ಹೋಗಲ್ಲ ಅವ್ರು. ಈ ಸಸಿಗಳ ಆಯ್ಕೆ ಹೆಂಗಿರುತ್ತೆ ಸರ್ ಇದ್ರಾಗ? ಸಸಿಗಳ ಆಯ್ಕೆ ಅಂತಂದ್ರೆ ಇದೇ ಕ್ವಾಲಿಟಿನೇ ಅಲ್ರಿ. ಈಗ ನೀವು ಹಣ್ಣಿದ್ದಾಗ ನೋಡ್ಬೇಕು ಅವ್ರ ಪ್ಲಾಟಿಗೆ ಹೋಗಿ, ಹಣ್ಣಿಲ್ದಾಗ ಗೊತ್ತಾಗಲ್ಲ ನಿಮ್ಗೆ. ಅದೇ ಹಣ್ಣಿಲ್ದಾಗ ಗೊತ್ತಾಗ್ಲಿಕ್ಕಂದ್ರೆ ನಾವು ದುಡ್ಡು ಮಾರ್ಕೊಂಡ ಕಿಸದಾಗ ಇಟ್ಕೊಂಡ ನಿಮ್ಗೆ ಏನು ಹೇಳಿಕಂದ್ರೆ ಆಮೇಲೆ ಎಲ್ಲಾನು ಫೇಲ್ ಆಗ್ತದೆ. ಅವನಲ್ಲಿ ಹಣ್ಣಿದ್ದಾಗ ಅವ್ನ ಪ್ಲಾಟಿಗೆ ಹೋಗಿ ನೋಡ್ರಿ, ಗೊತ್ತಾಗ್ತದೆ ಏನದ ಕ್ವಾಲಿಟಿ, ಏನದ ತಿನ್ನಕ್ಕೆ ಹೆಂಗದ, ಕಟ್ ಮಾಡಿ ನೋಡ್ರಿ. ಈಗ ಗಿಡದಾಗ ಹಣ್ಣು ಎಷ್ಟದಾವ ಬಂದಿದ್ದು, ಮತ್ತು ಹಸಿ ಮಿಡಿಗಳು ಎಷ್ಟದಾವ, ಫ್ಲವರಿಂಗ್ ಎಷ್ಟು ಬರಾಕತ್ತದ, ಹಿಂದ್ ಮಗ್ಗಿ ಎಷ್ಟು ಬರಾಕತ್ತವ, ನಾವ್ ಏನ್ ಹೇಳ್ತೀವಲ್ಲ ಅದನ್ನ ಆ ಟೈಮ್ ನಿಮ್ಗೆ ನೋಡಕ್ ಸಿಗ್ತದೆ. ಇವಾಗ ಹಣ್ಣು ಖಾಲಿ ಆಗ್ಯಾವ, ನೋಡಕ್ ಹಣ್ಣಿಲ್ಲ, ಚಿಗುರು ಸ್ಟಾರ್ಟ್ ಆಗ್ಯಾವ. ಈಗ ನಿಮ್ಗೆ ಹಣ್ಣು ನೋಡಕ್ ಬೇಕಂದ್ರೆ ನನ್ನ ಹತ್ರ ಒಂದು 5-6 ಹಣ್ಣುಗಳ ಇಂಪಾರ್ಟೆಂಟ್ ಹೊರಗೆ ತಿಳಿದಿಲ್ಲ, ಆ ಹಣ್ಣು ಮಾತ್ರ ಅದಾವ ಅಲ್ಲಿ. ಅದ್ರ ಮಗ್ಗಿನೂ ಅದ, ಫ್ಲವರಿಂಗ್. ಯಾಕಂದ್ರೆ ಅದನ್ನ ಇದು ಇಲ್ದಾಗ ಅದು ಹಣ್ಣು ಬರ್ತದೆ, ಅದು ಇದ್ದಾಗ ಇದು ಬರಲ್ಲ. ಹಿಂಗ ಸಿಸ್ಟಮ್ ಅದ್ರೊಳಗೆ. ಅದೇ ಅದೇ ಅದೇ. ಈಗ ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕನ್ನೋರಿಗೆ ನಿಮ್ದೊಂದು ಕಿವಿ ಮಾತು ಏನ್ರಿ? ನಾವು ಕಿವಿ ಮಾತು ಅಂತ ಹೇಳ್ತೀವಲ್ರಿ. ನಾವು ಪ್ರಶ್ನೆ ಅಂದ್ರೆ ನಿಮ್ಗೆ ನಾವು ನಮ್ಮ ಹತ್ರ ತೊಳೆದ್ರೆ ಸ್ವಲ್ಪ ಎಲ್ಲಾನು ಹೆವಿ ಬೀಳ್ತದೆ. ಹೆವಿ ಬೀಳ್ತದೆ, ಬಟ್ ಸಕ್ಸಸ್ ಆಗ್ತೀರಿ, ನೀವು ಲಾಸ್ ಆಗಲ್ಲ. ಇದೇ ಒಂದು ಕಿವಿ ಮಾತು. ನೀವು ಅಗಿ ಕರೆಕ್ಟ್ ಚಾಯ್ಸ್ ಮಾಡ್ರಿ, ಅಗಿ ಸಸಿ ಕೂಡ ನಿಮ್ಗೆ ಗೈಡೆನ್ಸ್ ಕೂಡ ನೀವು ಹತ್ರ ತಗೊಳ್ರಿ. ಇದೇ ಕಿವಿ ಮಾತು. ಮತ್ತೆ ನೀವು ಏನಾರು ತಗೊಂಡು ಏನಾರು ಹಾಕೊಂಡಪ್ಪ ಅಂದ್ರ ಇದು ಮನೆ ಕಟ್ಟದಂಗ್ರಿ. ಇದು ಜೀವನ 5-6 ಲಕ್ಷ ಬರ್ತದ, 2 ಎಕರೆ ಮಾಡ್ಬೇಕ 15 ಲಕ್ಷ ರೂಪಾಯಿ ಹೋಗ್ತಾವ. 2-3 ಎಕರೆ ಮಾಡ್ಬೇಕಾರ. ಮತ್ತೆ ನೀವು ಸ್ವಲ್ಪ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಮಾಡ್ಬೇಡ್ತೈತೆ, ಜಾಸ್ತಿ ಮಾಡ್ರಿ, ತ್ರಾಸ ಆಗ್ಲಿ. ನಾವು ಸಕ್ಸಸ್ ಮಾಡಿಸ್ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ ನೀವೇನು ತೊಂದರೆ ಪಡ, ನಮ್ಮ ಹತ್ರ ತೊಗೊಂಡ್ರಿ ಯಾವ್ದು ಭಯ ಪಡೋ ಅಗತ್ಯ ಇಲ್ಲ. ನಾವ್ ಹೇಳ್ದಾಗ ನೀವು ಮೇಂಟೈನ್ ಮಾಡಿದ್ರೆ ನೀವು ಏನು ಟೆನ್ಷನ್, ಆರಾಮಾಗಿರ್ಬೋದು. ನೀವು ನಮ್ಮದು ಲೆಕ್ಕಾಚಾರ ಹಿಂಗೈತೆ. ಈಗ ನಿಮ್ಮ ಹತ್ರ ಈ ವಿಡಿಯೋ ನೋಡಿ ನಿಮ್ಮ ಹತ್ರ ಏನಾದ್ರು ಡ್ರ್ಯಾಗನ್ ಫ್ರೂಟ್ ಸಸಿ ತಗೊಂಡ್ರೆ ಪರ್ ಸಸಿ ಏನ್ ಬೀಳುತ್ತೆ ರೇಟ್? ಈ ಪ್ರಸಸಿ ಅಂದ್ರೆ ನೋಡ್ರಿ, ನಾವು ಕಡ್ಡಿ ತಂದಿದ್ದು 120 ರೂಪಾಯಿಗೆ 8 ಇಂಚ್ ಕಡ್ಡಿ ತಗೊಂಬಂದಿವಿ ಆ ಟೈಮ್ 3 ವರ್ಷದ ಹಿಂದ. ನಾವು ತಂದು ನಾವು ಕೊಟ್ಟಷ್ಟು ಯಾರು ತಗೊಳಂಗಿಲ್ಲ. ಹೌದಾ, ಅವ್ರಿಗೆ ಯಾಕಂದ್ರೆ ಇಲ್ಲಿ 20 ಕೊಡ್ತಾರೆ, 30 ಕೊಡ್ತಾರೆ, 10 ಕೊಡ್ತಾರೆ, ಹಿಂಗೆಲ್ಲ ಹೇಳ್ತಿರ್ತಾರ. ನಾವು 80 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೇವೆ. ಅವಾಗ ನಾವು ಕೊಟ್ಟಿದ್ದು 65-70 ರೂಪಾಯಿ ಕೊಟ್ಟೇವಾಗ. ಈ ಕ್ವಾಂಟಿಟಿ ಮೇಲೆ ಹೋಗ್ತಾರೆ. ಯಾರು 3 ಎಕರೆ ಹಚ್ತಾರ, 4 ಎಕರೆ ಹಚ್ತಾರ, ಅವ್ರಿಗೆ ದೊಡ್ಡ ಪಾರ್ಟಿ ಇತ್ತಪ್ಪ ಅಂದ್ರೆ ಒಂದು 50 ರೂಪಾಯಿ ಕಡಿಮೆ ಕೊಡ್ಬೋದು ನಾವು. ಹಿಂಗ ಯಾಕಂದ್ರೆ ನಮ್ಮದು ಅಲ್ಲಿ ಹಣ್ಣು ಬರುತ್ತಾ, ನಮ್ಮದು ವಿಶೇಷ ಮೇಂಟೆನೆನ್ಸ್ ಇರ್ತದ್ರಿ. ಸುಮ್ನೆ ಸಸಿ ಕೊಟ್ಟು ಕಿಶಾದ ದುಡ್ಡು ಹಾಕೊಂಡ್ ಕೂತ್ರ ಕೆಲ್ಸ ಕೊಡಲ್ರಿ ಅದು. ಹಾ, ಮೇಂಟೆನೆನ್ಸ್ ಹೇಳ್ಬೇಕಾಗ್ತದೆ. ಪ್ಲಾಟ್ ಸಕ್ಸಸ್ ಮಾಡ್ಬೇಕು, ಅವಾಗ ನಮ್ಗೆ ಆ ದುಡ್ಡು ಹತ್ತದ. ಏನೋ ಹೇಳಿ ಏನೋ ತೊಗೊಂಡ್ ಕೂತ್ರ ಆಗೋದಿಲ್ಲ. ಕಾಂಟ್ಯಾಕ್ಟ್ದಾಗ ದಿವಸ ಡೈಲಿ ಫೋಟೋ ಹಾಕ್ಬೇಕು ಅವ್ರು ನಮ್ಗೆ. ವಿಡಿಯೋದು ಸಮಸ್ಯೆ ಬಂದಾಗ ನಾವು ಹೋಗಿ ಬರ್ತೀವಿ ಅವ್ರ ಹತ್ರ. ಸಸಿ ಕೊಟ್ಟಾಗ ಫಸ್ಟ್ ಟೈಮ್ ನಾವು ಕಾಂಟ್ಯಾಕ್ಟ್ದಲ್ಲಿ ಹೋಗಿ ಬರ್ತೀವಿ ಅವ್ರ ಹತ್ರ ಹೊಲಕ್ಕೆ. ಅಲ್ಲಿ ಹೆಂಗದ ಜಮೀನು ಏನದ ನೋಡ್ಕೊಂಡೇ ಬರ್ತೀವಿ ನಾವು. ಆಮೇಲೆ ಸೈಜ್ ಏನ್ ಹಚ್ಬೇಕು ಏನಿಲ್ಲ, ಅದ್ಮೇಲೆ ಅಲ್ಲಿ ವಾತಾವರಣ ಹೆಂಗೈತಿ ಟೋಟಲ್ ಇಲ್ಲ. ನಿಮ್ಮ ಹತ್ರ ತಗೊಂಡ್ಬಿಟ್ರೆ ಅವ್ರಿಗೆ ಯಾವ ತರದ ಸೈಜ್ ಎಲ್ಲ ಹಾಕೋಬೇಕು, ಯಾವ ತರ ನಾನು ಮೇಂಟೈನ್ ಮಾಡ್ಬೇಕು ಅನ್ನೋದು ಎಲ್ಲದನ್ನು ನೀವ್ ಹೇಳ್ಕೊಡ್ತೀರಿ. ಸೈಜ್ ಅಂತೂ ಅವ್ರು ಬಿಟ್ಟು ಕೊಟ್ಟಿದ್ದು 6, 7, 8 ಇದ್ರಾಗ ಹಿಂಗ 10, 11, 12 ಸೈಜ್. ಇವ್ 3 ಸೈಜ್ದಾಗ ಅವ್ರ ಜಮೀನ್ ಹೆಚ್ಚಿತ್ತಪ್ಪ ಸ್ವಲ್ಪ ಅಂತರ ಹೆಚ್ಚು ಇಟ್ಕೋಬಹುದು. ಕಡಿಮೆ ಜಮೀನ್ ಇತ್ತ ನಾವ್ ಹೆಂಗ್ ಬೆಳೆದ ಈ ತರ ಬೆಳ್ಕೋಬಹುದು ಅವ್ರು.
ಇವಾಗ ನೋಡ್ರಿ ನಾವು ಈ ವರ್ಷ ಇಷ್ಟು ಬೆಳೆದೇವಪ್ಪ ಅಂದ್ರೆ ಈಗ ಈ ಸದ್ ನಾವು ಮುಂದೆ ಮತ್ತೆ 5 ಎಕರೆ ಈ ವರ್ಷ ಪ್ಲಾಟ್ ಮಾಡಕ್ ರೆಡಿ ಇದ್ದೇವ್ ನಾವು. ಯಾಕಂದ್ರೆ ನಮ್ಗೆ ಇದ್ರಾಗ ಬೇಷನ್ಸ್ ಐತಿ. ಬೇರೆ ಎಲ್ಲ ಇನ್ನೂ ಬೆಳಿಬೇಕು ಏನಾರೇ ಹೊಸ ವೆರೈಟಿ ಅಂತ ಭಾಳ ವಿಚಾರ ಮಾಡತ್ತೇವ್. ಬಟ್ ಹೊಳ್ಳಿ ಸುತ್ತಿಸಿ ನಮ್ದು ಏನದ ನಮಗೆ ಹೊಳ್ಳಿ ಇದನ್ನೇ ಮಾಡೋ ನಿನ್ಗೆ ಬೇರೆ ಬೇರೆ ಸರಿ ಆಗಲ್ಲ. ಅವೆಲ್ಲ ಮೇಂಟೆನ್ಸ್ ಭಾಳ 6 ತಿಂಗಳಿಗೆ ಹಣ್ಣು ಬರ್ತಾವ, 45 ದಿನಕ್ಕೆ ಹಣ್ಣು ಇದು ಬರ್ತದ. ಹಿಂಗಾಗಿ ಇದನ್ನೇ ಮಾಡ್ಬೇಕಂತ ತೀರ್ಮಾನ ಮಾಡೀವಿ ನಾವು. ವರ್ಷದಾಗ ಎಷ್ಟು ಬೆಳೆಗಳನ್ನ ತಕೋಬಹುದ್ರಿ ನಾನು? ಇದು ನೋಡ್ರಿ ನೀವು ತಿಪ್ಪಿ ಗೊಬ್ಬರ ಹೆಚ್ಚು ಮಾಡಿ ಯೂಸ್ ಮಾಡಿದ್ರೆ ಒಂದು 10 ರಿಂದ 12 ಸಲ ಫ್ಲವರಿಂಗ್ ಬರ್ತದೆ. 10 ರಿಂದ 12 ಸಲ ಬರ್ತೈತಿ. ನೀವು ಕಡಿಮೆ ಗೊಬ್ಬರ ಯೂಸ್ ಮಾಡಿದ್ರಪ್ಪ ಅಂದ್ರೆ ಯಾಕತ್ ಕೇಳಿ ಸರಿ ಎಲ್ಲರಲ್ಲಿ ಫ್ಲವರಿಂಗ್ ಬಂದ್ರೆ ನಿಮ್ಮಲ್ಲಿ ಬರ್ತದೆ. ಎಲ್ಲರಲ್ಲಿ ಇಲ್ದಾಗ ನಡುವ ಅಲ್ಲಿ ಒಂದು 4 ಇಲ್ಲೊಂದು 4 ಗಿಡಕ್ಕೆ 2, 3, 4 ಹಣ್ಣಾದ್ರೆ ನಡು 7 ಕ್ವಿಂಟಲ್ ಹಣ್ಣು ಸಿಗ್ತಾನೆ. 3 ಎಕರೆ ಇತ್ತಪ್ಪ ಅಂದ್ರೆ 1 ಟನ್ ಮಟ್ಟ ನಡು ಸಿಗ್ತದೆ. ಅದು ಒಂದು 5-6 ಸತಿ ತೆಗೆದ್ರೆ ಅದು ಒಂದು ಹಣ್ಣು ಬಂದ ಒಂದು ಬ್ಯಾಚ್ ಅಲ್ರಿ ಅದು. ಬ್ಯಾಚ್ ಇದ್ರೆ ಹಣ್ಣು ಬರ್ತದೆ, ಇಲ್ಲ ಬರೋದಿಲ್ಲ ಅದು. ಹಿಂಗಾಗಿ ನಾವು ತಿಪ್ಪಿ ಗೊಬ್ಬರ ಹೆಚ್ಚು ಯೂಸ್ ಮಾಡಿಸ್ತೀವಿ ಅದಕ್ಕೆ. ಈ ಮುಂದೆ ಯಾವ್ದೋ ವೆರೈಟಿ ನೋಡ್ಕೊಂಬರ ನಡ್ರಿ ತೋರಿಸ್ತೀನಿ ನಡ್ರಿ. ಹಣ್ಣು ಅದಾವ ಸದ್ಯಕ್ಕೆ. ಇವತ್ತಿನ ಡೇಟ್ ಹೇಳ್ತೀನಿ ನಿಮ್ಗೆ. ಇವತ್ತಿನ ಡೇಟಿಗೆ ಫ್ಲವರಿಂಗ್ ಹಣ್ಣನ್ನು ತೋರಿಸ್, ಸಣ್ಣ ಮಿಡಿಯನ್ನು ತೋರಿಸ್ತೀನಿ. ಇವಾಗ ಈ ಡೇಟಿಗೆ ಯಾರಲ್ಲಿ ಹಣ್ಣಿದ್ರೆ ನೀವು ವಿಚಾರ ಮಾಡಬಹುದು. ಇವತ್ತಿನ ಡೇಟ್ 28/11 ನವೆಂಬರ್ ತಿಂಗಳ ಈ ಡೇಟ್ ಐತಿ. ಇವತ್ತ ಈ ಡೇಟ್ನಾಗ ಯಾವ್ದಾರ ಹಣ್ಣು ಗಿಡದಾಗಿದ್ದಾರೆ ನೋಡ್ರಿ. ಈ ವೆರೈಟಿ ಇಂಪಾರ್ಟೆಂಟ್ ವೆರೈಟಿ ಅಂದಲ್ಲ, ಈ ಥರ ಹಣ್ಣು ಇರ್ತಾವೆ. ಈ ಥರ ಈ ಲಾಸ್ಟ್ ಮೂಮೆಂಟ್ನಾಗ ಅದು ಹಣ್ಣು ಮುಗಿದಿಂದ ಇದು ಹಣ್ಣು ಲಾಸ್ಟ್ 1 ತಿಂಗಳು ಮಾತ್ರ ಆಗಿಂದ ಸಿಗ್ತಾವ ಹಣ್ಣು. ಬರ್ರಿ ಇನ್ನೂ ತೋರಿಸ್ತೀನಿ ಹಣ್ಣು ಇಲ್ಲದ ಕಡಿಮೆ. ಈ ವರ್ಷ ಕ್ಲೈಮೇಟ್ ಒಂದು ಸರಿ ಇಲ್ಲಲ್ರಿ, ಮಳೆ ಜಾಸ್ತಿ. ಇದು ನೋಡ್ರಿ ಅಲ್ಲಿ ಒಂದು ಐತಿ ನೋಡ್ರಿ ಹಣ್ಣು, 1 kg ಮಟ್ಟ ಹಣ್ಣು ಐತಿ ಸೈಜ್ ಅದ್ರದ್ದು. ಅದೇ ರೀ. ಇದೇನ್ರಿ ಇದು ಯಾಕೆ ಅದು ಬಿಸಿಲಿಗೆ ಆಗಿರ್ತದ್ರಿ. ಬಿಸಿಲಿಗೆ ಆಗಿರ್ತದೆ, ಏನಾಗದಲ್ಲ ಅದಕ್ಕೆ. ಬಿಸಿಲಿಗೆ ಆಗಿರ್ತದೆ, ಬಿಸಿಲಿಗಾಗಿ ಏನಾಗದ ಹಣ್ಣು ಬರ್ತಾವೆ ಅದಕ್ಕೆ. ಇದು ನೋಡ್ರಿ ಹಣ್ಣು, ಇದು 1 kg ಮೇಲೆ ಐತಿ ನೋಡ್ರಿ. 1 kg ಮೇಲೆ ಐತ್ರಿ. ಇದು ಯಾವ ವೆರೈಟಿ ಇದು? ಇದು ವೆರೈಟಿ ಅಂದ್ರೆ ಇಂಪಾರ್ಟೆಂಟ್ ವೆರೈಟಿ ತರಿಸಿದ್ರಿ. ಇದು ಮತ್ತೆ ಒಂದು 80 ಕಡ್ಡಿ ತರಿಸಿ ನಾನು. 80 ಕಡ್ಡಿಗೆ 11,90,000 ಹೋಗ್ಯಾವ. 20 ಪೋಲ್ಸ್ ಅದಾವ ಇಷ್ಟೇ ಇವು. ಇದು ಒಳಗಡೆ ಕೆಂಪ ಐತಿ. ಇದನ್ನು ಸೈಜ್ ಕೆಜಿ 1.5 kg 1.25 kg ಮಿನಿಮಮ್ 100 ಗ್ರಾಮ್ ಮಾಡ್ಕೊಂಡು ಸೈಜ್ ಹೋಗ್ತದೆ. ಕ್ಲೈಮೇಟ್ ಆಳಾಗ ಹೂ ಬಿಟ್ಟಾಗ ಸ್ವಲ್ಪ ಪಾಲಿನೇಷನ್ ಆಗ್ತಿರ್ತದ. ಆಗ ಮಳೆ ಆಯ್ತು ಏನಾರ ಇಬ್ಬನಿ ಬಿತ್ತಪ್ಪ ಅಂದ್ರೆ ಕಡಿಮೆ ಸೈಜ್ ಕಡಿಮೆ ಆಗ್ತದೆ. ಅದು ಕ್ಲೈಮೇಟ್ ಮೇಲೆ ಸೈಜ್ ಮಾತ್ರ ಒಳ್ಳೆ ಸೈಜ್ ಇದು. ಈಗ ನಾನು ಹೊಲ ಯಾವ ತರ ಇಟ್ಕೋಬೇಕ್ರಿ? ಈಗ ಈ ಡ್ರ್ಯಾಗನ್ ಫ್ರೂಟ್ ಒಳಗೆ ನಾನು ಹೊಲ ಯಾವ ತರ ಇಟ್ಕೋಬೇಕ್ರಿ? ನನ್ಗೆ ಗೊತ್ತಾಗಲಿಲ್ಲ ನೀವು ಕೇಳೋದು. ಈಗ ಹೊಲ ಯಾವ ತರ ಇಟ್ಕೋಬೇಕಂದ್ರೆ ಹುಲ್ಲು ಇರ್ಬೇಕಾ ಅಥವಾ ಹುಲ್ಲಿನ ಹುಲ್ಲು ಏನ್ ಮಾಡಂಗಿಲ್ಲ. ಅದಕ್ಕೆ ಹುಲ್ಲಿನ ಔಷಧ ಹೊಡಿಬೋದು. ಇದ್ರಾಗ ಕಸ ತೆಗೆದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಲೇಬರ್ ಸಿಗೋದಿಲ್ಲ ಈಗ. ಎಲ್ಲ ಲೇಬರ್ ಕಡಿಮೆ, ನೀರ್ ಕಡಿಮೆ, ಔಷಧ ಕಡಿಮೆ ಅಂದ್ರೆ ಇದು ಒಂದ್ ಬೆಳೆ. ಇದು ಬಿಟ್ಟರೆ ಬೇರೆ ಬೆಳೆ ಯಾವ್ದು ಆಯ್ಕೆ ಮಾಡೋಂಗಿಲ್ಲ. ಇವಾಗ ಕಸ ತಗ್ಸಾಕತ್ತೀವಿ ಆ ಸೈಡ್ ಲೇಬರ್ ಚಲೋ ಅದ್ರ. ಯಾಕಂದ್ರೆ ಇನ್ನು ಮುಂದೆ ಮಳೆ ಆಗಂಗಿಲ್ಲ. ಮಳೆ ಆಗಲ್ಲ. ಇದು ಲಾಸ್ಟ್ ಕ್ಲೀನ್ ಮಾಡಿಬಿಟ್ಟಪ್ಪ ಅಂದ್ರ ಪ್ಲಾಂಟ್ ಎಲ್ಲ ಸ್ವಚ್ಛ ಉಳಿತೈತಿ. ಇವಾಗ ಇದನ್ನ ತಳಗಡೆ ಎಲ್ಲ ಸಸಿ ಅದಾವ, ಮೆಚುರಿಟಿ ಒಂದು ಸಸಿ ಅದಾವ. ಇವೆಲ್ಲ ಸಸಿ ಕಟ್ ಮಾಡಿ ಪ್ಯಾಕೆಟ್ ಹಾಕಿ ಈಗ ಬುಕಿಂಗ್ ಅದಾವ ಆರ್ಡರ್ ಆಗಿ. ಈಗ ನೋಡಿ ಎಷ್ಟೊಂದು ಮೆಚುರಿಟಿ ಸಸಿ ಅದಾವ ತಳಗಡೆ ಎಲ್ಲ ಹೆವಿ ಎಕ್ದಮ್ ಟಾಪ್ ಆಗಿವು. ಇವೇ ಕಟ್ ಮಾಡಿ ಕೊಡೋರು ಸದ್ ಇವೆಲ್ಲ ತಳಗಿನೆಲ್ಲ ತೆಗೆದು ಎಲ್ಲ ಕಸ್ಟಮರ್ ಯಾರ್ಯಾರು ಬುಕಿಂಗ್ ಅವ್ರಿಗೆ ಕೊಟ್ಟು ನಮಗೆ ಬೆಸ್ಟ್ ಬೇಕಾದಷ್ಟು ಪ್ಯಾಕೆಟ್ ನಾಗ ಸಸಿ ಮಾಡ್ಕೊಂಡು ಮತ್ತೆ ಎಲ್ಲ ಕೆದರಿ ಸ್ವಲ್ಪ ಗೊಬ್ಬರ ಹಾಕ್ತಿವಿ ಅದಕ್ಕೆ. ಈಗ ಗೊಬ್ಬರ ಹಾಕೇಬೇಕು ಅದಕ್ಕೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಹಣ್ಣು ಮುಗಿದಿಂದ ಈ ತರ ಮೊದಲು ಇರ್ತಾವ, ಸಣ್ಣ ತುಕಡಿ ಇರ್ತಾವ. ಇವ್ 4 ಬಟ್ಟಿನ ತುಕಡಿ ಇರ್ತಾವ. ಯಾವ ಕಡೆ ಕಟ್ ಮಾಡಿ ತೆಗೆದ್ರೆ ಅಗಿಯಾರ ಸಸಿಯಾರ ಆಗ್ಬೇಕು ಅನ್ನೋದನ್ನ ಒಳ್ಳೆ ಎಲಿ ಇರ್ಬೇಕು ಗಿಡದಾಗ. ಅವೆಲ್ಲ ಕೆಲಸ ಚಾಲು ಇರ್ಬೇಕು. ಚಿಗುರು ಬಂದ ಎಲಿ ಯಾವ್ದು ಗಿಡದಾಗ ಇಟ್ಕೋಬಾರ್ದು. ಈ ತರ ಚಿಗುರು ಬರ್ತಾವ ನೋಡಿ, ಎಲ್ಲ ಬರ್ಬಿಡ್ಬಾರ್ದು. ಯಾವ ತರ ರೀ? ಇವು ಈ ತರ ಚಿಗುರ ತೆಳಗಡೆ ಬರ್ತಾವ, ಇಲ್ಲಿ ಸಣ್ಣ ಬರ್ತಾವ. ಸಣ್ಣ ಬಂದಿದ್ದು ಪಟ್ನೆ ತೆಗೆದೋಗಿ ಬಿಡಕಂದ್ರೆ ಈ ತರ ಬೆಳೆಯುವಂತ ಎಲಿ ಸರಿಯಾಗಿ ಬೆಳಿತಾವ. ಇವು ಇನ್ ನೋಡ್ರಿ ಇಲ್ಲ ನೋಡ್ರಿ ಎಲ್ಲ ತೆಗೆದೋಗಿಬೇಕು, ಬಿಡಬಾರ್ದು. ಇನ್ನು ಸ್ಟಾರ್ಟ್ ಕೆಲಸ ಇದ್ರ ಇದೆಲ್ಲ ಇಂಥವೆಲ್ಲ ತುಕಡಿಗಳು ಇಟ್ಕೊಂಡ್ ಕೂತ್ರ ಕೆಲಸ ಕೊಡಲ್ಲ. ಏನಾಗತ್ರಿ ಅದು? ಇದ್ರೆ ಏನಾಗ್ತಪ್ಪ ಅಂದ್ರೆ ಅದನ್ನ ಸಣ್ಣದಿರ್ತದ ಹಣ್ಣು, ಅಲ್ಲಿ ಬಿಟ್ಟ ಹೂ ಬಿಡ್ತಪ್ಪ ಸೈಜ್ ಬರಲ್ಲ, ಕೆಲಸ ಕೊಡಲ್ಲ. ಮತ್ತೆ ಪ್ಲಾಟ್ ನಾಗ ಸುಮ್ಮನೆ ವೇಟ್ ಅದನ್ನ ಖಾಲಿ. ಅಂದ್ರೆ ಈ ತರ ನನಗೆ ಉದ್ದ ಇರಬೇಕು ಅಂದ್ರೆ ಉದ್ದ ಅಂದ್ರೆ ಒಳ್ಳೆ ಕ್ವಾಲಿಟಿ ಅಗಿ ಇಟ್ಕೊಂಡ್ ಬಿಟ್ರೆ ನಿಮ್ಗೆ ಒಳ್ಳೇದು. ನಾಳೆ ಒಂದ್ ಕಟ್ ಮಾಡಿದ್ರೆ 1 ಫೂಟ್ ಇದ್ದಪ್ಪ ಅಂದ್ರೆ ಅದನ್ನ ಸಸಿಯರಿ ಮಾಡಬಹುದು, ಏನಾರ ಮಾಡಬಹುದು. ಅದಕ್ಕೆ ಹಣ್ಣು ಸೈಜ್ ಬರ್ತದೆ. ಈಗ ಇದನ್ನ ತುಕಡಿ ಐತಿ, ಇದನ್ನ ತೆಗೆದು ಹೋಗಿಬೇಕು ನಾವು. ಯಾಕೆ ತೆಗೆದು ಹೋಗ್ಬೇಕಂದ್ರೆ ಇಲ್ಲಿ ಸಣ್ಣ ಪ್ರಮಾಣದಾಗ ಐತಿ ಅದನ್ನ. ಇದೇ ಒಂದು ಚೋಟಿ ಐತಿ, ಅದನ್ನ ಸಸಿನಾಗಲ್ಲ ಏನಾಗಲ್ಲ. ಇಲ್ಲಿ ಹೂ ಬಿಡ್ತಪ್ಪ ಅಂದ್ರೆ ಹಣ್ಣು ಸೈಜ್ ಆಗಲ್ಲ, ಅದನ್ನ ಸರಿಯಾಗಿ ಬರಲ್ಲ. ಆತರ ಥಿನಿಂಗ್ ಕಂಟಿನ್ಯೂಸ್ ಇದನ್ನ ಹಣ್ಣು ಸ್ಟಾರ್ಟ್ ಹೋಗಿ ನಮ್ಮ ಪ್ಲಾಟ್ ನಾಗ ಕೆಲಸ ಇರ್ತದೆ. ಇದಕ್ಕೆ ಹಣ್ಣು ಸ್ಟಾರ್ಟ್ ಆದಾಗ ಕೆಲಸ ಇರೋದಿಲ್ಲ. ಈ ಹಣ್ಣು ಖಾಲಿ ಆಗಿಂದ ಕೆಲಸ ಚಾಲು ಇರ್ತದೆ. ಕಂಟಿನ್ಯೂಸ್ ಅಡ್ಡಾಡ್ಬೇಕು ನೀವು. ಅದನ್ನ ಏನಾರ ತೆಳಗಡೆ ಚಿಗುರು ಮುರಿಬೇಕು. ಯಾಕಂದ್ರೆ ಮ್ಯಾಲ ಬೆಳೆಸ್ಬೇಕಂತ ತೆಳಗಿನ ಚಿಗುರು ಮುರಿಬೇಕೆ. ಇನ್ನು ಹಣ್ಣು ತಕೊಂಡಾದ್ಮೇಲೆ ಮೇಲೆ ನಾವು ಪ್ರೂನಿಂಗ್ ಮಾಡ್ಕೋಬಹುದು ಸರ್? ಮಾಡ್ಕೋಬಾರ್ದು ಸರ್? ಇಲ್ಲ, ಪ್ರೂನಿಂಗ್ ಈಗ 5 ವರ್ಷ ಅಂತ ಪ್ರೂನಿಂಗ್ ಮಾಡೋ ಜರುತ್ತೇನಿಲ್ಲ. ನಿಮ್ಗೆ ನಿಮ್ದು ಒಳ್ಳೆ ಕ್ವಾಲಿಟಿ ಇತ್ತು, ಒಳ್ಳೆ ಇಳುವರಿ ಬಂದು ದುಡ್ಡಾಗಿತ್ತಪ್ಪ, ನಿಮ್ಮಲ್ಲಿ ಆಟೋಮೆಟಿಕ್ ನಿಮ್ಮಲ್ಲಿ ರೈತರು ಬರ್ತಾರೆ ತಗೊಳಕ, ನಮಗ್ ಕೊಡ್ರಪ್ಪ ಅಂತೇಳಿ. ಅವಾಗ ಒಳ್ಳೆ ಎಲೆ ಇದ್ದಿದ್ದೆಲ್ಲ ಕಟ್ ಮಾಡಿ ಅವ್ರಿಗೆ ಎಲ್ಲ ಗೈಡೆನ್ಸ್ ಹೇಳೋ ಲೆಕ್ಕಕ್ಕೆ ಬರಬೇಕು. ಚಲೋ ಇದ್ದಾಗಿ ಕಟ್ ಮಾಡಿ ಅವ್ರಿಗೆ ಮಾರ್ಕ್ ಮಾಡಿ. ನಮಗೇನ್ ಮಾರ್ಕ್ ಮಾಡಿಲ್ಲ, ಈ ತರ ಕಟ್ ಮಾಡಿ ಕೊಟ್ಟಾರ ಉದ್ದಗೆ. ನಾವೇನ್ ಮಾಡ್ತೇವೆ, ಈಗ ಕಟ್ ಮಾಡಿ ಯಾವ ನೆಲ ಕಡೆ ಪ್ಯಾಕೆಟ್ ನಾಗ ಯಾವ್ದು ಚುಚ್ಚಬೇಕು ಅದನ್ನ 3 ತರ ಮಾರ್ಕ್ ಮಾಡಿ ಕೊಡ್ತೇವೆ. ಹೋಗೋಣ ಸಸಿ ಹಚ್ಕೋಬೇಕು. ಆ ತರ ನಾವು ಕಂಟಿನ್ಯೂಸ್ ಎಲ್ಲ ಗೈಡೆನ್ಸ್ ಇರ್ತಾವ. ಗೊತ್ತಿರೋದಿಲ್ಲ ಪಾಪ. ಈ ನೀ ತೆಳಗ್ ಮಾಡದ ಮ್ಯಾಲ ಮಾಡದಪ್ಪ ಸಿಗುದಿಲ್ಲ ಅದನ್ನ. ಹಿಂಗಾಗ್ತದೆ.
ಈಗ ಇವನ್ನೆಲ್ಲ ತಗೊಬಿಡ್ತೀರಿ ಇವನ್ನೆಲ್ಲ ಇಲ್ಲಿ ಎಲ್ಲ ತೆಗಿತೀವಿ, ತೆಗಿಲಾದ ಗೊಬ್ಬರ ಹಾಕಕ್ ಬರಂಗಿಲ್ಲ ಈಗ ಅದನ್ನ. ಹಾ 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 ಈಗ ತಿಪ್ಪಿ ಗೊಬ್ಬರ ಕೆದರ್ಬೇಕು. ಅದೇ 20 ಲಾರಿ ಗೊಬ್ಬರ ಹೋಗ್ತಾರ ಒಂದು ಈ ವರ್ಷ. ಹೋದ ವರ್ಷ 20 ಲಾರಿ ಹೋಗ್ಯದ. 20 ಲಾರಿ ಹೋದಲ್ಲಿ ಈ ವರ್ಷ 54 ಟನ್ ಬಂದ. ಹೋದ ವರ್ಷ 30 ಟನ್, ಮೊದಲೇ ವರ್ಷ 17 ಟನ್, ಒಮ್ಮಿಗೆ 24 ಟನ್ ಅಂದ್ರೆ 20 ಲಾರಿ ಗೊಬ್ಬರ ಹೋಗಿತ್ತ. 3 ಕ್ಯಾರೆಟ್ ಗೊಬ್ಬರ ಹಾಕಿ ನಾವು ಇದಕ್ಕೆ. ಹಿಂಗಾಗಿ ನಮ್ಗೆ ಇಳುವರಿ ಒಳ್ಳೇದು ಅನಿಸ್ತದೆ. ಈ ವರ್ಷ ಬಿಡೋದಲ್ಲ ಅದಕ್ಕೆ ಹಾಕ್ತಿವಿ ನಾವು. ನಾ ಇನ್ನೊಂದು ಗಮನಿಸಿದೆ, ಆ ಕಡೆ ಹೊಲ ಡೌನ್ ಐತೆ, ಆ ಹೊಲನು ಡೌನ್ ಐತೆ. ಇದು ಯಾಕೆ ಎತ್ತರದಲ್ಲಿ ಐತಿ? ಅಂದ್ರೆ ನಾವ್ ಇದಕ್ಕೆ ಮಣ್ಣು ಹಾಕಿವ್ರಿ, ಕೆರೆ ಒಳಗಿನ ಮಣ್ಣು ಹಾಕಿವಿ. ನಮ್ದು ಕೆಂಪು ನೆಲ, ಮಡ್ಡಿ ನೆಲ ಜಮೀನ್ ಇದು. ಕೆಂಪು ಮಣ್ಣಿನ ಮಡ್ಡಿ ನೆಲ ಅಂತಾರಲ್ಲ ಆ ಜಮೀನ್ ಇದು. ಇದಕ್ಕೆ ನಾವು ಮಣ್ಣು ಹಾಕಿವಿ, ಕೆರೆಗಿನ ಮಣ್ಣು ತಂದ 2015 ಒಳಗ. ಮಣ್ಣು ಹಾಕಿದ್ರ ಶಕ್ತಿ ಬರ್ತೈತಿ ಭೂಮಿಗೆ. ಕೆಬ್ಬಣ ಅಂಶ ಮಣ್ಣು ಇದೆ ನಮ್ಮದು. ಆ ಕಪ್ಪು ಮಣ್ಣು ಬಂದ್ ಮಿಕ್ಸ್ ಆಯ್ತಪ್ಪ ಅಂದ್ರ ತಾಕತ್ ಜಮೀನಿನೊಳಗೆ ತಾಕತ್ ಜಾಸ್ತಿ ಆಗ್ತದೆ. ಈ ವರ್ಷ ಅದು ಮೆಕ್ಕೆಜೋಳ ಐತಲ್ರಿ, ಅದು ಮಣ್ಣು ಹೊಡ್ಸಿವ್. ಬೇಗಂ ಕೆರೆದ ಮಣ್ಣು ಹೊಡ್ಸಿವ್. ಬಿಜಾಪುರ ಹತ್ರ ಬೇಗಂ ಕೆರೆ ಅಂತ ಬರ್ತದೆ, ಇಲ್ಲಿಂದ 45 ಕಿಲೋಮೀಟರ್ ಐತಿ. ಮೆಕ್ಕೆಜೋಳ ನೆಲಕ್ಕೆ ಈ ವರ್ಷ ಹಚ್ಚಾರಿದ್ವು. 320 ಗಾಡಿ ಮಣ್ಣು ಬಿದ್ದೈತ್ರಿ ಅದಕ್ಕೆ. 320 ಹೈವೇ. ಇದು 2015 700 ಟಿಪ್ಪರ್ ಬಿದ್ದಾವ, 6 ವೀಲರ್ ಗಾಡಿ ಅವಾಗ. ಇವಾಗ ಅದಕ್ಕೆ 320 ಹೈವೇ ಮಣ್ಣು ಹೊಡಿದ್ರು. ಮಣ್ಣು ಹೊಡೆದ ಸರಿಯಾಗಿ ಮಿಕ್ಸ್ ಆಯ್ತಪ್ಪ, ರೆಡಿ ಆಯ್ತು. ಅದನ್ನು ಪ್ಲಾಟ್ ಈ ವರ್ಷ ಮಾಡ್ಬೇಕಂತ ಮಾಡೀವಿ. ಒಟ್ನಲ್ಲಿ ನಿಮ್ ಪ್ರಕಾರ ನಾವು ಮೇಂಟೈನ್ ಮಾಡ್ಕೊಂತ ಹೋದ್ರೆ ಡ್ರ್ಯಾಗನ್ ಫ್ರೂಟ್ ಲಾಭ. ಮೇಂಟೈನ್ ಮಾಡಿದ್ರೆ ಸರಿಯಾಗಿ ಲಾಭ. ದಿನನಿತ್ಯ ಮೇಂಟೈನ್ ಇರ್ಬೇಕು. ನೀವು ಏನೋ ಚಾಲ ಮಾಡಿದ್ರೆ ನೀರ್ ಹೋದ್ರಪ್ಪ ಅಂದ್ರೆ ಫೇಲ್ ಆಗಿಬಿಡ್ತದೆ. ನೀರ್ ಜಾಸ್ತಿ ಹೆಚ್ಚು ಕಡಿಮೆ ನಡೆಯಂಗಿಲ್ಲ ಇದಕ್ಕೆ. ಹೆಚ್ಚು ಬಿಟ್ರು ರೋಗ ಬರ್ತದೆ, ಕಮ್ಮಿ ಬಿಟ್ರು ರೋಗ ಬರ್ತದೆ. ಫಂಗಸ್ ಬರ್ತದ, ಎಲಿ ಕೊಳಿತಾವ, ಏನಾರ ತೋರಿಸ್ಬಿಡ್ತದ ಅದನ್ನ. ಇಲ್ಲಾಂದ್ರೆ ಎಲಿ ಮೇಲೆ ಚಿಕ್ಕಿ ರೋಗ ಬರ್ತದೆ, ಏನಾರ ಬಂದ್ ಬಿಡ್ತದ. ಅದನ್ನ ನಿಗಾ ನೆದರಿಡ್ಬೇಕು. ಹೆಂಗ್ ನೆದರಿಡ್ಬೇಕು ಅಂದ್ರೆ ಬ್ಯಾಸಿಗೆ ಟೈಮ್ದಾಗ ಎಷ್ಟೊತ್ತ ಬಿಟ್ಟಾಗ ಏನ್ ತೋರಿಸ್ತೈತಿ, ಇವಾಗ ನಾವು ಥಂಡಿ ಟೈಮ್ದಾಗ ಏನ್ ತೋರಿಸ್ತೈತಿ, ಮಳೆಗಾಲ ಟೈಮ್ದಾಗ ಏನ್ ತೋರಿಸ್ತೈತಿ, ನೀರ್ ಬಿಟ್ಟಾಗ ಎಷ್ಟು ಟೈಮ್ ಬಿಟ್ಟು ಏನ್ ತೋರಿಸ್ತದೆ, ಪ್ರತಿ ವರ್ಷ ತೆರೆಗಿಡ್ಬೇಕು. ಯಾಕಂದ್ರೆ ಇನ್ನೊಬ್ರಿಗೆ ನೀವು ನಾಳೆ ಸಸಿ ಕೊಡ್ತೀರಿ, ಏನ್ ಹೇಳ್ತೀವಿ, ಏನ್ ಜವಾಬ್ ಕೊಡೋರು ನೀವು, ಅವ್ರದ್ದು ಬೆಳಿ ಫೇಲ್ ಆಗ್ಬಾರ್ದು. ಅಲ್ಲಿ ವಾತಾವರಣ ಏನದ, ನಮ್ಮಲ್ಲಿ ವಾತಾವರಣ ಏನದ, ಎಲ್ಲಾ ಬಾಳ ಮೇಂಟೈನ್ ಇಡ್ಬೇಕು ಇದನ್ನ. ಇಲ್ಲಪ್ಪ ಇನ್ನೊಬ್ರು ನಿಮ್ಮ ಹತ್ರ ಒಯ್ದವ್ರು ಲಾಸ್ ಹೋಗ್ತಾರ ಅವ್ರು. ಈಗ ನಾನು ಹೌದು, ಈಗ ಇದನ್ನ ಇನ್ನೊಂದು ಕೇಳ್ಪಟ್ಟೆ. ಈಗ ನಾನು ಇದನ್ನ, ನನಗೆ ಗಿಡ ನೀರ್ ಕೇಳ್ತೈತೆ ಅನ್ನೋದು ನಾನು ಯಾವ ತರ ಕಂಡುಹಿಡಿಬಹುದು ಸರ್? ನೀರ್ ಕೇಳ್ತೈತೆ ಅಂದ್ರ ಹಿಂಗದ್ರಿ, ಸ್ವಲ್ಪ ಈಗ ನೀರ್ ಕಮ್ಮಿ ಆಡ್ದೇವಪ್ಪ ಅಂದ್ರ ಹಣ್ಣಿನೊಳಗ ಗುರ್ತಾಗ್ತದ, ಫ್ಲವರಿಂಗ್ ಒಳಗ, ಎಲಿ ಒಳಗ್ ಗುರ್ತಾಗ್ತದ. ಇವತ್ತ ನಿನ್ನೆ ನೀರ್ ಬಿಟ್ಟೇವ್ ನಾವು ಇದಕ್ಕ, ಸ್ವಲ್ಪ ಗ್ರೀನರಿ ಬಂದ್ಬಿಡ್ತದ. ಗ್ರೀನರಿ ಕಡಿಮೆ ಆಗ್ಲಕ್ಕತ್ತಪ್ಪ ಅಂದ್ರ ಅವಾಗ ಸ್ವಲ್ಪ 3ನೇ 4ನೇ ದಿವಸ ನೀರ್ ಬಂದಿರ್ತದ. ನೀರ್ ಬಂದಿಲ್ಲಪ್ಪ, ನೀರ್ ಬಂದ್ರು ನೀವ್ ಬಿಡ್ಲಿಲ್ಲ ಅಂದ್ರ 3ರಿಂದ 4 ದಿವಸ ಹೋಲಾಗತ್ತ. ಏನಾರ ಅದ್ರ ಎಲ್ಲರ ಒಂದ್ ಎಲಿ ಕೊಳೆ ರೋಗ ಬತ್ತು, ಎಲಿ ಮೇಲೆ ಏನಾರ ಸ್ಪಾಟ್ ತೋರಿಸ್ತೈತಿ ಅದಕ್ಕೆ ಕೊಳೆ ರೋಗಿನ ಟೈಪ್. ನೀರ್ ಜಾಸ್ತಿ ಒಂದ್ ತಾಸ್ ಬಿಟ್ರಿ ಅಂದ್ರೆ ಕೊಳೆ ರೋಗಿನ ಟೈಪ್ ಎಲ್ಲರ ಪ್ಲಾಟ್ನಾಗ, ಇಡೀ ಪ್ಲಾಟ್ನಾಗ ಮಮ್ಮಿಗೆ ಇಲ್ಲ ಮಾಡಂಗಿಲ್ಲ ಅದನ್ನ. ಇಡೀ ಪ್ಲಾಟ್ನಾಗ ಎಲ್ಲರ ಅಡ್ಡಾಡ್ಕೊತೀರಿ ಒಂದ್ 3-4 ಥವಲಿ 5 ಥವಲಿ ಹಿಂಗ್ ತೋರಿಸ್ಬಿಡ್ತದ. ಅಂದ್ರೆ ಅವಾಗ ನಾವು ನೀರ್ ಜಾಸ್ತಿ ಮಾಡಿ ತೋರ್ಸೈತಿ ತಿಳ್ಕೊಬೇಕು. ಮಿಡ್ಲೇನ್ ಸ್ವಲ್ಪ ಸ್ಪ್ರೇ ಬರ್ತಾವ ವರ್ಷನಾಗ 1-2 ಸಲ 3 ಸಲ. ಜಾಸ್ತಿ ಮಾಡಿದಾಗ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಸ್ಪ್ರೇ ಮಾಡೇಬೇಕು ಅದನ್ನ. ಏನ್ ಸ್ಪ್ರೇ ಮಾಡ್ಬೇಕಾಗತ್ತೆ? ಏನ್ ಸ್ಪ್ರೇ ಮಾಡ್ಬೇಕಂದ್ರ ಅದಕ್ಕ ಯಾವ್ದಾರ ಒಂದ್ ಔಷಧಗಳು ಸಾದಾ 1000 ಒಳಗ ಹೊರಗ ಇರ್ತಾವ. ಯಾಕಂದ್ರೆ ನಾವ್ ಈಗ ಏನಾರ ಔಷಧ ಹೇಳಿದಪ್ಪ ನಾವು ಹೊರಟಿ ಬೇರೆ ಇರ್ತದ. ನಮ್ದು ವಿಡಿಯೋ ಮಾಡಿ ನೋಡಿ ಅವ್ನು ಸ್ಪ್ರೇ ಮಾಡದಪ್ಪ ಅಂದ್ರೆ ಆ ಹೊರಟಿ ಬೇರೆ. ಈಗ ನಮ್ಮ ಹತ್ರ ಈ ಹೊರಟಿ ಬೇರೆ ಅದ, ಈ ಹೊರಟಿ ಬೇರೆ ಅದ. ಇಲ್ಲೇ 2 ತರ ನೋಡ್ರಿ. ಮತ್ತೆ ಇದಕ್ಕೆ ಕೊಟ್ಟಿದ್ ಇದಕ್ ನಡೆಯಲ್ಲ, ಇದಕ್ ಕೊಟ್ಟಿದ್ ಇದಕ್ ನಡೆಯಲ್ಲ, ಹಿಂಗ್ ಸಮಸ್ಯೆ ಆಗ್ತಾವ. ಅದಕ್ಕೆ ನಾವು ವಿಡಿಯೋದಾಗ ಏನೇನ್ ಸ್ಪ್ರೇ ಮಾಡ್ಬೇಕು ಏನ್ ಬೇಕು ಅದನ್ನ ಹೇಳಕ್ ಆಗಲ್ಲ. ನಾವ್ ಹೇಳಿದೇವ್ ಅವ್ರು ಸ್ಪ್ರೇ ಮಾಡಿದ್ರದಪ್ಪ ಅಂದ್ರ ಹೆಚ್ಚು ಕಡಿಮೆ ಆಯ್ತು, ಡೋಸ್ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರ ಪ್ರಾಬ್ಲಮ್ ಆಗ್ಬಿಡ್ತದೆ. ನಾವು ಸಸಿ ಕೊಟ್ಟಿರ್ತೇವೆ, ನಮ್ದು ಏನ್ ಮಾಡಿರ್ತೇವೆ ನಮ್ಗೆ ಗೊತ್ತಿರ್ತದೆ. ನಾವು ಕೊಟ್ಟಿದ್ದ ಸಸಿಗೆ ನಾವು ಸ್ಪ್ರೇ ಯಾವ್ದು ಮಾಡ್ಬೇಕು, ಲಿಕ್ವಿಡ್ ಯಾವ್ದು ಬಿಡ್ಬೇಕು, ಗೊಬ್ಬರ ಎಷ್ಟು ಹಾಕ್ಬೇಕು, ನಾವು ಹೇಳ್ದಂಗ ವೈರಪ್ಪ ನಾವು ಎಷ್ಟು ಹೇಳ್ತೀವಿ ಅಷ್ಟು ಮಾಡ್ತಿದ್ರೆ ವೈರತ್ತ. ಅದೇ ಕಾರಣಕ್ಕಾಗಿ ಹೇಳ್ತೀವಿ ನಾವು. ಈಗ ನಾನು ನಿಮ್ಮ ಹತ್ರ ಸಸಿ ತಗೋಬೇಕಂದ್ರೆ ಪ್ರೊಸೀಜರ್ ಏನಿರುತ್ತೆ ಸರ್? ಯಾವ್ದು ಪ್ರೊಸೀಜರ್ ಇಲ್ಲ, ಬುಕಿಂಗ್ ಮಾಡ್ಬೇಕು ಅಡ್ವಾನ್ಸ್. ಬುಕಿಂಗ್ ಮಾಡಿದ್ರೆ ನಾವು ಪೂರ್ತಿ ಪೇಮೆಂಟ್ ಕೊಟ್ಟಾಗ ನಾವು ಕಟ್ ಮಾಡಿ ಕೊಡ್ತೀವಿ ನಿಮ್ಗೆ. ಕಟ್ ಮಾಡಿ ನಿಮ್ಮಲ್ಲಿ ಏನ್ ಹಾಕಬೇಕು ಮಣ್ಣು ಹಾಕಿ ತೊಗೊಂಡು ನಾವು ಬರ್ತೀವಿ. ಸಸಿ ಗಾಡಿ ಬಾಡಿಗೆ ನಿಮ್ದು ಇರುತ್ತೆ, ಎಲ್ಲ ನಿಮ್ದು ಇರ್ತದೆ. ಕಟ್ ಮಾಡಿ ಬಂದ್ ಅದಕ್ಕೆ ಮಣ್ಣು ಎಷ್ಟು ಮಿಕ್ಸ್ ಮಾಡ್ಬೇಕು, ಯಾವ ತರ ಹಚ್ಚಬೇಕು, ಎಷ್ಟೇ ಪ್ಯಾಕೆಟ್ ಹಾಕಬೇಕು, ಹೆಂಗ್ ಹಾಕ್ಬೇಕು ಎಲ್ಲ ಟೋಟಲಿ ಮುಂದೆ ಅಲ್ಲಿ ನನಗೆ 2 ದಿವಸಕ್ಕೆ 4 ದಿವಸಕ್ಕೆ ತೋರಿಸ್ಬೇಕು. ಅದನ್ನ ವಿಡಿಯೋ ಹಾಕಬೇಕು. ಸ್ಪ್ರೇ ಇರ್ತಾವ, ಈ ಸಸಿ ರೆಡಿ ಆಗೋದ್ರೆ 3-4 ಸಲ ಸ್ಪ್ರೇ ಇರ್ತಾವ. ನೀರ್ ಯಾಕೆ ಸ್ಪ್ರೇ ಇರ್ತಾವಪ್ಪ ಅದನ್ನ ನಮ್ದು ನೀರ ಮಣ್ಣ ಟೋಟಲಿ ಬದಲಾಗಿಬಿಡ್ತದ. ಅದಕ್ಕೆ ಸ್ವಲ್ಪ ಪ್ರಮಾಣದಾಗ ಸ್ಪ್ರೇ ಇರ್ತಾವ ಅದಕ್ಕೆ. ಸಸಿ ಕುಡುದಂದ್ರೆ ಅಷ್ಟು ಮುಖ್ಯ ಅಲ್ರಿ. ಸ್ಪ್ರೇ ಮೊದಲು ಅಗಿ ರೆಡಿ ಆಗ್ಬೇಕಾದ್ರೆ ತಗೋತದ. ಅದನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ಅಗಿ ಕೊಳೆ ರೋಗ ಬರ್ಲಿಕ್ಕೆ ಶುರು ಆಗ್ತದೆ. ಸ್ಟಾರ್ಟ್ ಬಂದೇ ಬಿಡ್ತದೆ ಕೊಳೆ ರೋಗ. ತುಂಬಾ ಧನ್ಯವಾದ ಸರ್ ತಮ್ಮ ಉಪಯುಕ್ತ ಮಾಹಿತಿಗೆ. ಓಕೆ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರೇ ರೈತರು ಡೀಟೇಲ್ಸ್ ನ ಕೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಅಥವಾ ಸರ್ ನನಗೆ ಈ ತರದ್ದು ಪ್ರಾಬ್ಲಮ್ಸ್ ಗಳಾಗಿದೆ ಅಂದ್ರೆ ಅದಕ್ಕೂ ಮಾಹಿತಿ ಕೊಡ್ತೀವಿ. ಇಲ್ಲ ನಾನು ಡ್ರ್ಯಾಗನ್ ಫ್ರೂಟ್ ಮಾಡಬೇಕು, ನನಗೆ ಮಾಹಿತಿ ಕೊಡ್ರಿ, ಅವಶ್ಯವಾಗಿ ಮಾಹಿತಿ ಕೊಡ್ತೀವಿ. ಏನು ತೊಂದರೆ ಇಲ್ಲ. ಯಾವ ಹೊರೈಟಿ ತೋತಾರ, ಯಾವ್ದು ಆ ಹೊರೈಟಿ ಇದ್ರಾಗ ನಂಗೆ ಎಲ್ಲಾ ಹೊರೈಟಿಗಳು ಗೊತ್ತಿಲ್ಲ. ನನ್ನ ಹೊರೈಟಿದ ಅಷ್ಟೇ ನನ್ನ ಹೇಳಕ್ ಸಾಧ್ಯ ಆಗ್ತದೆ. ಯಾಕಂದ್ರೆ ಸುಮ್ಮನೆ ಯಾವ್ದಾರ ಹೊರೈಟಿದ ಏನಾರು ಹೇಳಿದೆಪ್ಪ ಅಂದ್ರೆ ದುಸ್ಕಾರಕ್ಕೆ ಹೋಗ್ಬೇಡ್ರಿ, ಯಾರು ಗೊತ್ತಿಲ್ಲದೆ. ನಾನು ಏನ್ ಮಾಡೀನಿ ಇಲ್ಲಿ ನಾನು ಅಷ್ಟೇ ಮಾಹಿತಿ ಹೇಳವ. ನಾನು ಇದ್ರೊಳಗೆ ಎಲ್ಲಾ ಹೊರೈಟಿ ಒಳಗೆ ನಾನು ಅಷ್ಟೊಂದು ಜ್ಞಾನ ಇಲ್ಲ. ಏನಾರು ಎಷ್ಟು ಮಾಹಿತಿ ಅಷ್ಟೇ ನಾನು ಹೇಳಕ್ ಸಾಧ್ಯ ಅದ. ತುಂಬಾ ಧನ್ಯವಾದ ಸರ್.